ನಾಳೆಯಿಂದ ಹೊಸ ಆರ್ಥಿಕ ವರ್ಷ ಆರಂಭ ಆಗ್ತಾ ಇದೆ. ಹೊಸ ಆರ್ಥಿಕ ವರ್ಷದಲ್ಲಿ ಕರ್ನಾಟಕದ ಜನರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟೋದಕ್ಕಿದೆ. ಏಪ್ರಿಲ್ 1ಕ್ಕೆ ನಾವು ಹಾಲಿನ ದರ ಏರಿಸ್ತೀವಿ ಅಂತ ಈಗಾಗಲೇ ಸರ್ಕಾರ ತಿಳಿಸಿದೆ. ಹಾಲಿನ ದರ ನಾಳೆಯಿಂದ ಹೆಚ್ಚಳ ಆಗುತ್ತೆ. ವಿದ್ಯುತ್ ದರವೂ ಕೂಡ ಏರಿಕೆಯಾಗುತ್ತೆ. ಇನ್ನು ಟೋಲ್ಗಳಲ್ಲೂ ಕೂಡ 5% ಇನ್ಕ್ರೀಸ್ ಆಗುತ್ತೆ. ಟೋಲ್ ದರ ಬಿಸಿಲ ಬೇಗೆಯಲ್ಲಿ ಬೇಯ್ತಾ ಇರೋ ಜನರಿಗೆ ಸದ್ಯ ದರ ಏರಿಕೆಯ ಬರೆ ಬೀಳ್ತಾ ಇದೆ. ಕರ್ನಾಟಕದಲ್ಲಿ ಪರ್ಟಿಕ್ಯುಲರ್ ಆಗಿ ಹಾಲಿನ ದರ ನಾಳೆಯಿಂದ ಏರಿಕೆಯಾಗುತ್ತೆ. ಕರೆಂಟ್ ದರ ಅಥವಾ ವಿದ್ಯುತ್ ಶುಲ್ಕ ಹೆಚ್ಚಾಗುತ್ತೆ. ಈ ಕಡೆ ಇಡೀ ದೇಶದಲ್ಲಿ ಟೋಲ್ ದರ ಕೂಡ ಹೆಚ್ಚಾಗ್ತಾ ಇದೆ. 5%ನಷ್ಟು. 5% ಅಂತಂದ್ರೆ ಯೂನಿಫಾರ್ಮ್ ಆಗಲ್ಲ, ಕೆಲವೆಡೆ ಹೆಚ್ಚಾಗತ್ತೆ, ಅದಕ್ಕಿಂತಲೂ ಕೂಡ ಹೆಚ್ಚಾಗತ್ತೆ ಅಂತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದಲೂ ಕೂಡ ಪ್ರಕಟಣೆ ಬಂದಿದೆ. ಒಟ್ಟಲ್ಲಿ ಕರ್ನಾಟಕದ ಜನರು ದೊಡ್ಡ ಮಟ್ಟದಲ್ಲಿ ಬರೆ ಹಾಕಿಸಿಕೊಳ್ಳೋದಕ್ಕೆ ರೆಡಿ ಇರಬೇಕು. ನಾಳೆಯಿಂದ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಹಾಲಿನ ರೇಟ್ ಚಿಕ್ಕಸ್ಬಿಟ್ಟ ಅವನು ಇನ್ನು ಇದು ಹಿಂಗೆ ಹಾಕ್ಬೇಕು. ನೀವು ಟಿವಿಗಳು ಹಿಂಗೆ ಹಾಕ್ಬೇಕು. ನೀವು ಇದು ಅಂತಾರೆ ಅರ್ಥ ಆಯ್ತಾ? ಹಾಲಿನ ಬೆಲೆ 6 ಸಲ ಲೆಕ್ಕಿಸೋದಾರಮ್ಮ. ಬಡವ್ರ ಬಗ್ಗೆ ಲೆಕ್ಕಿಸಿ ಬಂದಟ್ಟಿಗೆ ನಮಗೆ ಹಾಲಿಂದೇ ಫಸ್ಟ್ ಲೆಕ್ಕಿಸ್ತಾರೆ. ಬಿಟ್ಬಿಟ್ರು ಕರೆಂಟ್ದು ಇದು ಕಮ್ಮಿ ಮಾಡಿದ್ರು. ಅವು 2 ಕಮ್ಮಿ ಮಾಡಿದ್ರು ಅಷ್ಟೇ. ಮಿಕ್ಕಿದ್ದೆಲ್ಲ ಎಕ್ಕಿಸ್ಬಿಟ್ರು. ಎಲ್ಲ ಜಾಸ್ತಿ ಸಿದ್ದರಾಮಯ್ಯ ಅಲ್ಲ ನೋಡಮ್ಮ. ಪಬ್ಲಿಕ್ ಬೆಲ್ಲ ಬೈತಾರೆ. ಸಮಸ್ಯೆ ಅಲ್ಲಮ್ಮ. ಇಲ್ಲ ಮತ್ತೆ ಕೂಲಿನೆಲ್ಲ ಮಾಡೋರು ಏನೋ ಅನಿಸ್ತೈತೆ. ಕೂಲಿನೆಲ್ಲ ಮಾಡೋರು ದಿವಸ $2 ಎಷ್ಟಾಯ್ತು? ಯಾವ ರೇಟು ಕಮ್ಮಿ ಮಾಡಲ್ಲ ರೀ ಅವರು. ಅವ್ರಿಗೆ ಬೇಕಾಗಿರೋ ದುಡ್ಡು ಕಾಂಗ್ರೆಸ್ ಗೌರ್ಮೆಂಟ್ ಇರೋದೇ ತುರ್ಕರಿಂದ. ತುರ್ಕರಿಗೆ ಏನೇನು ಸೌಲಭ್ಯ ಅವ್ರಿಗೆ ಎಷ್ಟು ಬೇಕೋ ಇದ್ರದ್ದು ಜಾಗ ಎಲ್ಲ ಅವ್ರಿಗೆ ಕೊಟ್ಬಿಡ್ತಾರಂತೆ. ಅವ್ರಿಗೆ ಕೊಟ್ಬಿಡು ಹೋಗ್ಲಿ. ಹಿಂದೂಗಳು ಅವ್ರ ಲೆಕ್ಕಕ್ಕಿಲ್ವಂತೆ ಕಾಂಗ್ರೆಸ್ನವ್ರಿಗೆ. ಅದು ಕಷ್ಟ ಆಗುತ್ತೆ ಅಂತ ಅವ್ರಿಗೆ ಹೇಳಕ್ಕಾಗುತ್ತಾ? ನಾವು ದುಡಿತೀವಿ, ನಾವು ತಿಂತೀವಿ. ಸರ್ಕಾರಕ್ಕೆ ಏನು ಹೇಳ್ತೀರಾ? ಎಷ್ಟು ಉಗಿದ್ರೂ ಇಲ್ಲ. ಆ ಹೆಂಗಸ್ರುಗಳಿಗೆ ಫ್ರೀ ಕೊಟ್ಬಿಟ್ಟು ಊರು ಸುದ್ದೇರ ಉಗುರೆಲ್ಲ ಸುತ್ತರು ಗಂಡಿರಿಗೆ ಅನ್ನ ಹಾಕ್ಲಿಲ್ಲ. ಆ ಗಂಡಿರು ಒಟ್ಟಿಗೆ ಇಲ್ಲದೆ ಸಾಯ್ತಾವ್ರೆ. ಕಾಂಗ್ರೆಸ್ ಬೇಡ, ಬಿಜೆಪಿ ಬರಲಿ. ಅವಾಗೆಲ್ಲ ಕರೆಕ್ಟ್ ಆಗುತ್ತೆ. ರೇಟ್ ಎಲ್ಲ ಕರೆಕ್ಟಾಗಿ ಇಳಿಯುತ್ತೆ, ಎಲ್ಲ ಆಗುತ್ತೆ. ಅದು ರೈತರಿಗೆ ಹೋಗುತ್ತೋ ಇಲ್ಲೋ ನೀವು ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ ಮೇಡಮ್. ಅದು ಆಗ್ಲಿ ಬಿಡಿ, ರೈತರಿಗೆ ಒಳ್ಳೇದಾಗ್ತಾರೆ ಆಗ್ಲಿ, ಅಷ್ಟೇನಾ? ಅಷ್ಟೇ. ವಿದ್ಯುತ್ ನೋಡೋಣ ಅವ್ರು ಎಷ್ಟು ಹೆಂಗಾಗುತ್ತೆ ಈ ವಾತಾವರಣಕ್ಕೆ ವಿದ್ಯುತ್ ರೇಟು ಹೆಚ್ಚು ಕಮ್ಮಿ ಮಾಡ್ತಾರೆ ಅಷ್ಟೇ. ಈ ಲೇಡೀಸ್ಗೆಲ್ಲ ಫ್ರೀ ಬಿಟ್ಟಿದಾರಲ್ಲ, ಅದಕ್ಕೆ ಜಾಸ್ತಿ ಮಾಡ್ತಾರೆ. ಲೇಡೀಸ್ ಫ್ರೀ ಮಾಡ್ತಾರೆ, ಇಲ್ಲಿ ಜಾಸ್ತಿ ತಗೋತಾರೆ. ಒಂದಕ್ಕೊಂದಲ್ಲಿ ಕವರ್ ಮಾಡ್ಕೊಳ್ತಾರೆ ಅಷ್ಟೇ. ಅದೇಮ್ಮ, ಇದು ಫ್ರೀ ಭಾಗ್ಯ ಎಲ್ಲ ಕೊಟ್ಟರು, ಎಲ್ಲ ನಮ್ಮ ಮೇಲೆ ಆಗ್ತಾ ಇದ್ದಾರೆ. ನಿಕ್ಕಾರ್ದು ಅದು ಇದು ಮತ್ತೆ ಇನ್ನೊಂದು ಅಂದ್ಬಿಟ್ಟು ಎಲ್ಲ ನಮ್ಮ ಮೇಲೆ ಆಗ್ತಾ ಇದ್ದಾರೆ. ಈ ಸರ್ಕಾರದಿಂದ ಏನು ಉಪಯೋಗ ಇಲ್ಲ, ಎಲ್ಲ ಲಾಸ್. ಬಡವ್ರೇನಮ್ಮ, ಬಡವ್ರು ಹೆಂಗೋ ಬಚಾವ್ ಆಗ್ತಾರ. ಮಧ್ಯಮ ವರ್ಗದವ್ರಂತೂ ಬದುಕಕ್ಕೆ ಆಗಲ್ಲ. ಶ್ರೀಮಂತರು ಬಡಿ ಮಧ್ಯಮ ವರ್ಗದವ್ರಂತೂ ನಾವು ಬದುಕಕ್ಕೆ ಆಗಲ್ಲ. ಸರ್ಕಾರ ಏನಕ್ಕ? ಸರ್ಕಾರ ಯಾಕಮ್ಮ ಇರಬೇಕು? ಸರ್ಕಾರ ಇರೋ ಜನಕ್ಕೆ ಒಳ್ಳೇದು ಮಾಡೋಕ್ಕೆ. ಇವರು ಸರ್ಕಾರ ಎಲ್ಲ ಜನಕ್ಕೆ ಬರೀ ಕೆಟ್ಟದೇ ಮಾಡ್ತಾ ಇದ್ದಾರಲ್ಲ. ಏನು ಒಳ್ಳೇದು ಮಾಡ್ತಾ ಇದ್ದಾರೆ? ಅಲ್ಲಿ ಕಿತ್ಕೋ ಇಲ್ಲಿ ಕೊಡಿ, ಅಲ್ಲಿ ಕಿತ್ಕೋ ಇಲ್ಲಿ ಕೊಡಿ. ಜಾಸ್ತಿ ಕಿತ್ಕೋತಾ ಇದ್ದಾರೆ, ಕೊಡೋದು ಏನೂ ಇಲ್ಲ. ಅಭಿವೃದ್ಧಿ ಒಂದೂ ಆಗ್ತಾ ಇಲ್ಲ. ಅಭಿವೃದ್ಧಿನೇ ಇಲ್ಲ ಬಿಡಿ. ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗಿಂದ ಮಾಡ್ತಾನೆ ಇದ್ದಾರೆ. ಪ್ರತಿಯೊಂದು ವಿಚಾರದಲ್ಲೂ ಮಾಡ್ತಿದ್ದಾರೆ. ಇವರು ಶೋಕಿಗೆ ನಿಮಗೆ ಫ್ರೀ, ನಮಗೆ ಫ್ರೀ, ಎಲ್ಲ MLA ಹೆಂಡತಿದ್ರಿಗೂ ಫ್ರೀ, ಆಪೋಸಿಷನ್ಗೂ ಹೆಂಡತಿದ್ರಿಗೂ ಫ್ರೀ ಬಸ್ಸು ಅಂತ ಹೇಳ್ಬಿಟ್ಟು, ವಿದ್ಯುತ್ ಫ್ರೀ ಅಂತ ಹೇಳಿ ನಮ್ಮ ಜೋಬ್ಗಳಿಗೂ ಕತ್ರಿ ಹಾಕ್ತಿದ್ದಾರೆ. ಪ್ರತಿಯೊಂದು ಹಾಲಿನ ದರ ಅಂತ ಹೇಳ್ತಿದ್ದೀರಾ. ಹಾಲಿನ ದರ ಮಾತ್ರ ಅಲ್ಲ, ನಮ್ಮ KEBದು ಅಷ್ಟೇ. KEB ಒಂದು ಕಡೆ ಫ್ರೀ ಅಂತಿದ್ದಾರೆ, ಎಲ್ಲ ಯೂನಿಟ್ ಮೇಲೆ ಜಾಸ್ತಿ ಮಾಡಿದ್ದಾರೆ. ನೀರಿನ ಬಿಲ್ ಜಾಸ್ತಿ ಮಾಡ್ತಿದ್ದಾರೆ. ಯಾವ್ದು ಮಾಡ್ತಾ ಇಲ್ಲ. ಓಲಿ ಯಾವ್ದಾದ್ರು ಕಾನ್ಸ್ಟಿಟ್ಯೂನ್ಸಿಲಿ ಕೆಲಸ ಆಗ್ತಾ ಇದೆಯಾ? CMಗೆ ಬೇಕಾಗಿರೋ MLAಗಳು ಕಾನ್ಸ್ಟಿಟ್ಯೂನ್ಸಿಲಿ ಕೆಲಸ ನಡೀತಿದೆ. ಇನ್ನೆಲ್ಲರೂ ಒಂದು ಗುದ್ಲಿ ಪೂಜೆ ಆಗ್ತಿದೆಯಾ? ಯಾವುದೇ ಥರ ಒಂದು ಅಭಿವೃದ್ಧಿ ಕಾಣದೇ ಇರೋವಂಥ ಸರ್ಕಾರ ಇದಾಗಿದೆ. ಇದೊಂದು ಏನಾಗಿದೆ ಅಂದರೆ, ಬರಬೇಕಾದ್ರೆ ಹುಟ್ಟು ಆಶ್ವಾಸನೆ ಕೊಟ್ಬಿಟ್ಟು
ಇವತ್ತು ಜನಗಳಿಗೆ ತಲೆ ಮೇಲೆ ಹೊರೆ ಆಗ್ತಾ ಇದೆ. ಇವತ್ತು ಈ ಸಿದ್ದರಾಮಯ್ಯ ಸರ್ಕಾರ ಬಂದಮೇಲೆ ಜನಗಳು ಯಾರು ನೆಮ್ಮದಿಯಿಂದ ಬದುಕಕ್ಕಾಗ್ತಾ ಇಲ್ಲ. ಯಾಕಾಗಿದೆ, ಬರಬೇಕಾದ್ರೆ ಅವರು ಸುಳ್ಳು ಹೇಳಿ ಬಂದಿರೋ ಅಂಥದ್ದು, ಅದು ಫ್ರೀ ಮಾಡ್ತೀನಿ ಇದು ಫ್ರೀ ಮಾಡ್ತೀನಿ ಅಂತ. ಇವತ್ತು ಯಾವುದು ಫ್ರೀ ಕೊಡ್ತಾ ಇಲ್ಲ. ಏನು ಅಂದರೆ ಜನಗಳಿಗೆ ಯಾವ್ದು ಫ್ರೀ ಕೊಡ್ತಾ ಇದ್ದಾರೆ ಹೇಳಿ? ಓಲಿ ಸ್ಕೂಲು ಕಾಲೇಜ್ ಮಕ್ಳಿಗೆ ಡಿಪ್ಲೊಮಾ ಅವ್ರಿಗೆ 1,500 ಕೊಡ್ತೀನಿ ಕೊಡ್ತಾ ಇದ್ದಾರಾ? ಸುಳ್ಳು ಇಲ್ಲ, ಕಾಲೇಜ್ ಹತ್ರ ಕೇಳ್ಕೊಳ್ಳಿ. ಡಿಗ್ರಿ ಓದೋ ಹುಡುಗರು 3,000 ಕೊಡ್ತಾ ಇಲ್ಲ. ಅಕ್ಕಿ ಕೊಡ್ತಾ ಇರೋದು ಯಾರ್ದು? ಸೆಂಟ್ರಲ್ ಮೋದಿ ಅವ್ರದ್ದು. ಬಸ್ಸಿಂದ ಯಾರ್ದು ಕೊಡ್ತಾ ಇದ್ದಾರೆ? 50 ರೂಪಾಯಿ ಇದು 100 ರೂಪಾಯಿ, 100 ಇದು 150. ಹೆಂಗಸ್ರಿಗೆ ಫ್ರೀ ಅಂದ್ಬಿಟ್ಟು ಗಂಡಸರು ಹೊರೆ ತಲೆ ಮೇಲೆ ಹಾಕ್ಬಿಟ್ಟು ಇವತ್ತು ಅವ್ರಿಗೆ ಎಲ್ಲ ಹಾಳು ಮಾಡ್ತಾ ಇದ್ದಾರೆ. ಆಯ್ತಾ? ಯಾವುದು ಇದು 2,000 ರೂಪಾಯಿ ಯಾರಿಗೆ ಕೊಡ್ತಾ ಇದ್ದಾರೆ? 2,000 ರೂಪಾಯಿ ಯಾರಿಗೂ ಕೊಡ್ತಾ ಇಲ್ಲ. ಎಲ್ಲ ಒಂದು ಲಕ್ಷಕ್ಕೆ ಒಂದು 1,000-2,000 ಜನಕ್ಕೆ ಕೊಡ್ತಾ ಇರ್ಬೋದು ಹೊರತು ಯಾರಿಗೂ ಕೊಡ್ತಾ ಇಲ್ಲ. ಸುಮ್ಮನೆ ಏನು ಅಂದರೆ ಇವರು ಲೂಟಿ ಹೊಡೆಯೋದಕ್ಕೋಸ್ಕರ ಬಿಟ್ಟಿಗೆ ಹೇಳ್ಕೊಂಡು ಲೂಟಿ. ಅವರು ಸಿದ್ದರಾಮಯ್ಯ ಕಾರಣವರು, ಸಿದ್ದರಾಮಯ್ಯ ಅಲ್ಲ ಅವರು. ಇವಾಗ ಮಂಡಿ ನೋವಲ್ಲಿ ಆಸ್ಪತ್ರೆಲಿ ಮಲಗವ್ರೆ. ಅವರು ಜನಗಳನ್ನ ಒಂದು ಎಲ್ಲ ಭಾವನೆಯಲ್ಲಿ ನೋಡ್ತಾ ಇಲ್ಲ. ಅವ್ರು ನೋಡ್ತಾ ಇರೋದು ಸಾಬ್ರದೇ ಅವ್ರ ಟಾರ್ಗೆಟು. ಅವ್ರನ್ನ ಉದ್ಧಾರ ಮಾಡಬೇಕು ಅಂತ 20 ಲಕ್ಷ ಕೋಟಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಮಾಡಿಕೊಡ್ತಾರೆ, ಸತ್ಯ ಅದು. ಎಲ್ಲರೂ ಕಷ್ಟನಮ್ಮ, ನನ್ನೊಬ್ಬನಿಗೆ ಕಷ್ಟ ಅಲ್ಲ, ಎಲ್ರಿಗೂ ಕಷ್ಟ ತಂದು ಇಟ್ಬಿಟ್ಟವ್ರು ಅವರು. ಸರ್ಕಾರನೇ ಹಾಳು ಮಾಡಿ ಇಟ್ಬಿಟ್ಟವ್ರು ಇವರು. ಕುರ್ಚಿಗೋಸ್ಕರ ಜನಸಾಮಾನ್ಯರಿಗೆ ಎಲ್ರಿಗೂ ಹಾಳು ಮಾಡ್ತವ್ರು. 100% ಸಿದ್ದರಾಮಯ್ಯನೇ ದುಬಾರಿ. ಅವನು ಯಾವ ಮುಸ್ಲಿಮ್ ಅವ್ನು ಕಟ್ಕೊಂಡ ಆವಾಗಿಂದ ಅವ್ನು ದುಬಾರಿ ದುನಿಯಾನೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.